ಸೆರಾಕೆ ಸೆಂಟರ್ನ ಮಾತಾಡ್ತಿದೆ. ಇವತ್ತು ನಮ್ಮ ಜೊತೆಗೆ ಬೆಸ್ಟಾಗಿ 25 ದಿವಸಗಳಲ್ಲಿ ಥೆರಪಿಯನ್ನು ಪಡ್ಕೊಂಡು ಬೆಸ್ಟಾಗಿ ಇಂಪ್ರೂವ್ಮೆಂಟ್ಸನ್ನು ಪಡ್ಕೊಂಡಿರುವಂತಹ ನಮ್ಮ ಮ್ಯಾಥ್ಯೂ ಬ್ರದರ್ನವರ ಮನೆಯಲ್ಲಿದೆ. ಅವರು ಬಂದ್ಬಿಟ್ಟು ಬರೀ 25 ದಿವಸಗಳಲ್ಲಿ ಥೆರಪಿಯನ್ನು ಪಡ್ಕೊಂಡು ಬೆಸ್ಟಾಗಿ ಇಂಪ್ರೂವ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಅವರ ಮನೆಯಲ್ಲಿ ಬಂದುಬಿಟ್ಟು ಚೇರ್ ಬೆಡ್ ಡಿವೈಸ್ ಆಗಿರ್ಬೋದು, 9 ಪ್ಲೇಟ್ಸ್ ಆಲ್ಕಲೈನ್ ಬಂದುಬಿಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಏನೆಲ್ಲ ಇಂಪ್ರೂವ್ಮೆಂಟ್ಸನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅವರ ಹತ್ರನೇ ಕೇಳ್ತವರು. सुंदरी माधवी चंद्र सहोदरी हेममयी मुनिगणवंदी. ನಮಸ್ತೆ, ನಾನು ಆಗಲೇ ಹೇಳಿರುವಂತಹ ಮ್ಯಾಥ್ಯೂ ಬ್ರದರ್ ನಮ್ಮ ಜೊತೆ ಇದ್ದಾರೆ. ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ, ಸೆರಾಕೆ ಥೆರಪಿಯನ್ನ ಪಡ್ಕೊಂಡಂತೆ ಅವರ ಹತ್ರನೇ ಕೇಳ್ತಾ ಬರೋ. ಬ್ರದರ್ ನಮಸ್ತೆ. ನಮಸ್ತೆ. ಥೆರಪಿಗೆ ಎಷ್ಟು ಸಮಯದಿಂದ ಬರ್ತಾ ಇದ್ದೀವಿ? ಗಂಟು ನೋವು ಸ್ಟಾರ್ಟ್ ಆಯಿತು. ಆನಂತರ ಅವರು ಡಾಕ್ಟರ್ ಹೇಳಿದ್ರು, ಅವರು ಎಕ್ಸ್ರೇ ವಗैरह ತೆಗೆದು ನಿನ್ನ ಕಾಲಿನ ಗಂಟು ಎಲ್ಲ ಸವಿದು ಹೋಗ್ತಿದೆ, ನೀನು 3 ವರ್ಷ ತನಕ ನಿನಗೆ ಸ್ವಲ್ಪ ಇದಾಗ್ಬೋದು, ಮತ್ತು ನಿನಗೆ ಆಪ್ರೇಷನ್ ಮಾಡಬೇಕಾಗ್ತದೆ ಅಂತ ಹೇಳಿದರು. ಮತ್ತು ಅವರೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಆದರೆ ನನಗೆ ಟ್ಯಾಬ್ಲೆಟ್ಸ್ 2 ದಿನದಲ್ಲಿ ಪ್ರಾಬ್ಲಮ್ ಬಂತು. ನಾನು ಅದನ್ನು ಬಿಟ್ಟುಬಿಟ್ಟೆ. ಆನಂತರ ಖಾಲಿ ಒಂದು ಹರ್ಬಲ್ ಇದ್ದು ಒಂದು ಪೌಡರ್ ತಗೊಳ್ತಿದ್ದೆ. ಆದರೆ ಅದು ಒಂದು 2-3 ತಿಂಗಳು ಸ್ವಲ್ಪ ಖಾಲಿ ಒಂದು ನಡಿಲಿಕ್ಕೆ ಮಾತಲಾಗ್ತಿತ್ತು, ಮತ್ತು ಏನು ಮಾಡಲಿಕ್ಕೆ ಅದರಲ್ಲಿ ಆಗ್ತಿರಲಿಲ್ಲ, ಖಾಲಿ ನಡೆಯೋದು, ಮತ್ತು ಕೆಲಸ ಮಾಡಲಿಕ್ಕೆ ಏನೂ ಆಗಿದ್ದಿಲ್ಲ. ಆನಂತರ ನನಗೆ ಈಗ ಅದು ಆದ ನಂತರ ಈಗ 3 ವರ್ಷ ಆಯಿತು. ಅದೇ ಹಾಗೆ ಅಡ್ಜಸ್ಟ್ ಮಾಡಿ ಹೋಗ್ತಿದ್ದೆ. ಈಗ 3 ವರ್ಷದ ನಂತರ ನನಗೆ ನನ್ನ ಭಾವನವರು ಹೇಳಿದರು, ಸೆರಕಾರಿನಲ್ಲಿ ತುಂಬ ಒಳ್ಳೆ ಆಗ್ತಿದೆ, ನೀನು ಹೋಗಿ ನೋಡು ಅಂತ ಹೇಳಿದರು. ನಾನು ಹೋಗಿ ಈಗ ಒಂದು 25 ದಿವಸ ನಂತರ ಒಂದು 22 ದಿವಸ ಸಲ 30% ತನಕ ಕಮ್ಮಿ ಆಯಿತು. ಈಗ 25 ದಿವಸದಲ್ಲಿ ಅದರಲ್ಲಿ ನನಗೆ ತುಂಬ ಕೆಲಸ ಮಾಡಲಿಕ್ಕೆ ಮೊದಲು ಆಗದಿದೆ. ಈಗ ನಾನು ಎಲ್ಲ ಕೆಲಸ ನಾನು ಮಾಡ್ತೇನೆ. ಅಲ್ಲಿ ಕೃಷಿಗೆಲ್ಲ ನಂದುಂಟು, ಅಲ್ಲಿ ಕೃಷಿಗೆ ಹೋಗಿ ಎಲ್ಲ ಕೆಲಸ ನಾನೇ ಮಾಡ್ತೇನೆ. ಆದರೆ ಒಂದು ತುಂಬ ಒಳ್ಳೆಯದಾಗಿದೆ. ಅದಕ್ಕೆ ಅವರು ಹೇಳಿದರು, ಹೋಗಿ ಬಾ. ಅದಕ್ಕೆ ನನಗೆ ಇದರಿಂದ ನಾನು ಮೊದಲೇ ಅದರದ್ದು ಟ್ಯಾಬ್ಲೆಟ್ಸ್ ಎಲ್ಲ ಬಂದ್ ಮಾಡಿ ಆನಂತರ ಅಲ್ಲಿಗೆ ಹೋದ ನಂತರ ನನಗೆ ತುಂಬ ಒಳ್ಳೆಯದಾಯಿತು. ಈಗ ಅದರಿಂದ ಎಲ್ಲ ಕೆಲಸ ಮಾಡ್ತಿದ್ದೀನಿ ನಾನು ಈಗ. ಓಕೆ, ಅದೇ ರೀತಿ ಬಂದುಬಿಟ್ಟು ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಆನ್ಲೈನಲ್ಲಿ ಸಿಗ್ತಾ ಇತ್ತು. ಯಾಕೋಸ್ಕರ ಬಂದುಬಿಟ್ಟು ಸೆರಾಕೆ ಥೆರಪಿ ಸೆಂಟರಲ್ಲಿ ಈ ಪ್ರಾಡಕ್ಟನ್ನು ಬಂದುಬಿಟ್ಟು ತಗೊಂಡಿದ್ದೀರಾ ಬ್ರದರ್? ಆನ್ಲೈನಲ್ಲಿ ಅಂದರೆ ನಮಗೆ ಆನ್ಲೈನಲ್ಲಿ ಸಿಗ್ತಾಯಿತ್ತು, ಆದರೆ ಅದು ಒರಿಜಿನಲ್ ಅಂತ ಹೇಗೆ ಗೊತ್ತಾಗೋದು? ಅವರು ಬಳಸುವ GST ಅದು ಎಲ್ಲ ಯಾವುದು ಒರಿಜಿನಲ್ ಅಂತ ನಮಗೆ ಗೊತ್ತಿಲ್ಲಲ್ಲ. ಅದಕ್ಕೆ ನಾನು ನಮ್ಮ ಸೆರಕಾರದ್ದು ನಾವು ನೋಡಿ ಯೂಸ್ ಮಾಡಿದದ್ದು ಅದಂತ ನಾವು ಒಳ್ಳೆಯದಾಗಿದೆ, ಅದಕ್ಕೆ ನಾನು ಅದನ್ನೇ ತಗೊಂಡು ಬಂದೆ. 40 ವರ್ಷಗಳಿಂದ ಮತ್ತು ಇದು ಸರ್ವಿಸ್ನಲ್ಲಿ ಕೂಡ ನಮಗೆ ಅಂದರೆ ಆನ್ಲೈನಲ್ಲಿ ತಗೊಂಡ್ರೆ ಅವರು ಸರ್ವಿಸ್ ಕೊಡ್ತಾರೆ ಅಂತಲೇ ನಮಗೆ ಗೊತ್ತಿಲ್ಲ. ಮತ್ತು ಒರಿಜಿನಲ್ ಉಂಟಂತ ಅದು ಕೂಡ ಗೊತ್ತಿಲ್ಲ. ಅದಕ್ಕೆ ನಾವು ಸೆರಕಾರಿ ನಮ್ಮ ಇಲ್ಲಿ ತುಂಬ ವರ್ಷದಿಂದ ಇದೆ. ಮತ್ತು ಇದು ಸೆರಕಾರಿ ಇದು ಕೊರಿಯಾದಿಂದ ಬರ್ತದೆ. ಅದು ಯಾವಾಗಲೂ ಒರಿಜಿನಲೇ ಇರ್ತದೆ ಅದು ತುಂಬ. ಆದ್ದರಿಂದ ಅಷ್ಟು ನನ್ನ ಅನುಭವದಿಂದ ಅದಕ್ಕೆ ನಾನು ಅದನ್ನೇ ಚೂಸ್ ಮಾಡಿದ್ದೆ. ಮತ್ತು ಏನೊಂದು ಸೆರಕಾರಿನವರಿಗೆ ಅವರಿಂದ ನಾನು ಪ್ರಾಡಕ್ಟ್ ತಗೊಂಡ್ರೆ ನಮಗೆ ಸರ್ವಿಸ್ ಕೂಡ ನಮ್ಮ ಇಲ್ಲೇ ಉಂಟಲ್ಲ, ನಮಗೆ ತುಂಬ ಹತ್ತಿರ ಇದೆ. ಅದಕ್ಕೆ ನಮಗೆ ಸರ್ವಿಸ್ ಕೂಡ ತುಂಬ ಒಳ್ಳೆ ಸಿಗ್ತದೆ ಯಾವಾಗಲೂ. ಅದಕ್ಕೆ ನಾನು ಅವರಿಂದ ತಗೊಂಡೆ ಎಲ್ಲ.